ಹಲೋ ಸ್ಟೂಡೆಂಟ್ಸ್, ವೆಲ್ಕಮ್ ಟು CET ಕೆಮಿಸ್ಟ್ರಿ ಕ್ಲಾಸಸ್. ಇವತ್ತಿನ ಕ್ಲಾಸಲ್ಲಿ ನಾನು ಮಕ್ಕಳೇ ನಿಮಗೆ ಸಾಲಿಡ್ ಸ್ಟೇಟ್ ಬಗ್ಗೆ ಇಂಪಾರ್ಟೆಂಟ್ ಕಾನ್ಸೆಪ್ಟ್ಸ್ ಮತ್ತು ಒಂದು ಕ್ವಶನ್ ಕೊಟ್ಟರೆ 60 ಸೆಕೆಂಡಲ್ಲಿ ಅದನ್ನು ಹೆಂಗೆ ಸಾಲ್ವ್ ಮಾಡ್ಬೋದು ಅಂತ ಹೇಳ್ಕೊಡ್ತೀನಿ. ಸಾಲಿಡ್ ಸ್ಟೇಟಿಂದ ನಮಗೆ 3 ಕ್ವಶನ್ಸ್ ಡೆಫಿನೆಟ್ಲಿ ಕೇಳ್ತಾನೆ. ಬೇಕಾದ್ರೆ ನೀವು ಓಲ್ಡ್ ಕ್ವಶನ್ ಪೇಪರ್ಸ್ನ ಫಾಲೋ ಮಾಡ್ಬೋದು. As we all know that solid state is made up of constant particles like atoms, ions and molecules. ಇವುಗಳ ಅರೇಂಜ್ಮೆಂಟ್ ಮೇಲೆ ಸಾಲಿಡ್ ಸ್ಟೇಟ್ನ ಎರಡು ಥರ ಡಿಫೈನ್ ಮಾಡ್ತೀವಿ. ಒಂದು ಕ್ರಿಸ್ಟಲೈನ್ ಸಾಲಿಡ್, ಇನ್ನೊಂದು ಅಮರ್ಫಸ್ ಸಾಲಿಡ್. ಕ್ರಿಸ್ಟಲೈನ್ ಸಾಲಿಡ್ಸಲ್ಲಿ ಕಾನ್ಸ್ಟೆಂಟ್ ಪಾರ್ಟಿಕಲ್ಸ್ಗೆ ಲಾಂಗ್ ರೇಂಜ್ ಆರ್ಡರ್ ಅರೇಂಜ್ಮೆಂಟ್ ಇದೆ. ಅಮರ್ಫಸ್ ಸಾಲಿಡ್ಸಲ್ಲಿ ಕಾನ್ಸ್ಟೆಂಟ್ ಪಾರ್ಟಿಕಲ್ಸ್ಗೆ ಶಾರ್ಟ್ ರೇಂಜ್ ಆರ್ಡರ್ ಅರೇಂಜ್ಮೆಂಟ್ ಇರುತ್ತೆ. ಕ್ರಿಸ್ಟಲೈನ್ ಸಾಲಿಡ್ಸು ಅನಿಸೋಟ್ರೋಪಿಕ್ ಆದರೆ ಅಮರ್ಫಸ್ ಸಾಲಿಡ್ಸು ಐಸೋಟ್ರೋಪಿಕ್ ಇನ್ ನೇಚರ್ ಇರುತ್ತದೆ. ಕ್ರಿಸ್ಟಲೈನ್ ಸಾಲಿಡ್ಸ್ನ ಅದರ ಕಾನ್ಸ್ಟೆಂಟ್ ಪಾರ್ಟಿಕಲ್ಸ್ ಮತ್ತು ಅವುಗಳ ಮಧ್ಯೆ ಇರುವಂಥ ಫೋರ್ಸ್ ಆಫ್ ಅಟ್ರಾಕ್ಷನ್ ಮೇಲೆ ನಾವು 4 ಥರ ಡಿವೈಡ್ ಮಾಡ್ತೀವಿ: ಅಯಾನಿಕ್ ಸಾಲಿಡ್ಸ್, ಕೋವೆಲೆಂಟ್ ಸಾಲಿಡ್ಸ್, ಮಾಲಿಕ್ಯುಲರ್ ಸಾಲಿಡ್ಸ್ ಆ್ಯಂಡ್ ಮೆಟಾಲಿಕ್ ಸಾಲಿಡ್ಸ್. ಅದ್ರ ಬಗ್ಗೆ ಇನ್ಫಾರ್ಮೇಷನ್ ಕೊಟ್ಟಿದ್ದೀನಿ, ವಿಡಿಯೋನ ಪಾಸ್ ಮಾಡಿ ಬೇಕಾದ್ರೆ ಬರ್ಕೊಬೋದು ಮಕ್ಕಳೇ. ದಿಸ್ ಈಸ್ ದ ರೆಪ್ರೆಸೆಂಟೇಷನ್ ಆಫ್ ಕ್ರಿಸ್ಟಲ್ ಲ್ಯಾಟಿಸ್. ಈ ಕ್ರಿಸ್ಟಲ್ ಲ್ಯಾಟಿಸ್ ಈಸ್ ಮೇಡ್ ಅಪ್ ಆಫ್ ಮೆನಿ ನಂಬರ್ ಆಫ್ ಲ್ಯಾಟಿಸ್ ಪಾಯಿಂಟ್ಸ್. ಒಂದು ಕ್ರಿಸ್ಟಲ್ ಲ್ಯಾಟಿಸು ಈಸ್ ಮೇಡ್ ಅಪ್ ಆಫ್ ಮೆನಿ ನಂಬರ್ ಆಫ್ ಲ್ಯಾಟಿಸ್ ಪಾಯಿಂಟ್ಸ್. ವಾಟ್ ಆರ್ ಲ್ಯಾಟಿಸ್ ಪಾಯಿಂಟ್ಸ್ ಅಂದರೆ which indicates the actual position of atoms, ions or molecules. ಇದ್ರದ್ದೊಂದು ಸ್ಮಾಲೆಸ್ಟ್ ಪೋರ್ಷನ್ ಆಚೆಗೆ ಎತ್ಕೊತೀನಿ. ಇದಕ್ಕೆ ನಾನೇನಪ್ಪ ಅಂತೀನಿ, ಯೂನಿಟ್ ಸೆಲ್, ಬಿಲ್ಡಿಂಗ್ ಬ್ಲಾಕ್ ಆಫ್ ಕ್ರಿಸ್ಟಲ್ ಲ್ಯಾಟಿಸ್. ಇದರಲ್ಲಿ ಒಟ್ಟು 6 ಪ್ಯಾರಾಮೀಟರ್ ಇರ್ತವೆ: ಎ, ಬಿ, ಸಿ ಎಡ್ಜ್ ಲೆಂತ್ ಅಂತೀವಿ, ಆಲ್ಫಾ, ಬೀಟಾ, ಗಾಮಾ ಇಂಟರ್ ಫೇಷಿಯಲ್ ಆಂಗಲ್ಸ್ ಅಂತೀವಿ. ಇದನ್ನ ಇಟ್ಕೊಂಡು ನಾವು ಟೋಟಲ್ 7 ಟೈಪ್ಸ್ ಆಫ್ ಕ್ರಿಸ್ಟಲ್ ಲ್ಯಾಟಿಸ್ ಬಗ್ಗೆ ಹೇಳ್ತೀವಿ. ನೋಡಿ, ನಾನಿಲ್ಲಿ 7 ಟೈಪ್ಸ್ ಆಫ್ ಕ್ರಿಸ್ಟಲ್ ಲ್ಯಾಟಿಸ್ನ ಚಾರ್ಟ್ ಕೊಟ್ಟಿದ್ದೀನಿ. ವಿಡಿಯೋ ಪಾಸ್ ಮಾಡಿ ಇದನ್ನು ಕ್ಲಿಯರಾಗಿ ಓದ್ಕೊಳ್ಳಿ ಮಕ್ಕಳೇ. ಡೆಫಿನೆಟ್ಲಿ ಇದ್ರ ಮೇಲೆ ಒಂದು ಕ್ವಶನ್ ನಿಮ್ಮ CET ಎಕ್ಸಾಮಲ್ಲಿ ಇರುತ್ತೆ. ನೆಕ್ಸ್ಟ್ ಬಂದು ನಂಬರ್ ಆಫ್ ಆಟಮ್ಸ್ ಪ್ರೆಸೆಂಟ್ ಪರ್ ಯೂನಿಟ್ ಸೆಲ್ ಆಫ್ ಆನ್ ಗಿವನ್ ಆಟಮ್. ಸಿಂಪಲ್ ಕ್ಯೂಬಿಕ್ ಸಿಸ್ಟಮ್ ಆದರೆ 1, ಬಾಡಿ ಸೆಂಟೆಡ್ ಕ್ಯೂಬಿಕ್ ಸಿಸ್ಟಮ್ ಆದರೆ 2, ಫೇಸ್ ಸೆಂಟೆಡ್ ಕ್ಯೂಬಿಕ್ ಸಿಸ್ಟಮ್ ಆದರೆ 4. ನೆಕ್ಸ್ಟ್ ಕೋಆರ್ಡಿನೇಷನ್ ನಂಬರ್ ಆಫ್ ನಿಯರೆಸ್ಟ್ ನೈಬರ್ಸ್ ದಟ್ ಎ ಪಾರ್ಟಿಕಲ್ ಕ್ಯಾನ್ ಹ್ಯಾವ್. ಸಿಂಪಲ್ ಕ್ಯೂಬಿಕ್ ಸಿಸ್ಟಮ್ ಅಲ್ಲಿ 6 ಕೋಆರ್ಡಿನೇಷನ್ ನಂಬರು, ಬಾಡಿ ಸೆಂಟೆಡ್ ಸಿಸ್ಟಮ್ಗೆ ಕೋಆರ್ಡಿನೇಷನ್ ನಂಬರ್ ಬಂದು 8, ಫೇಸ್ ಸೆಂಟೆಡ್ ಕ್ಯೂಬಿಕ್ ಸಿಸ್ಟಮ್ಗೆ ಕೋಆರ್ಡಿನೇಷನ್ ನಂಬರ್ ಬಂದು 12, ಹೆಕ್ಸಗನಲ್ ಕ್ಯೂಬಿಕ್ ಸಿಸ್ಟಮ್ಗೂ ಸತ ಕೋಆರ್ಡಿನೇಷನ್ ನಂಬರು 12. ಮಕ್ಕಳೇ, ನಾನು ಇಲ್ಲಿ ನಿಮ್ಗೊಂದು ಚಾರ್ಟ್ ಕೊಟ್ಟಿದ್ದೀನಿ. ಯಾವ್ಯಾವ ಇನ್ಫಾರ್ಮೇಷನ್ ಇದೆ ಅದರಲ್ಲಿ ಅಂದರೆ ರೇಡಿಯಸ್ ರೇಷಿಯೋ ವ್ಯಾಲ್ಯೂ ಎಷ್ಟು, ಅದ್ರ ಕೋಆರ್ಡಿನೇಷನ್ ನಂಬರ್ ಎಷ್ಟು, ಅದರ ಶೇಪ್ ಏನು ಮತ್ತು ಅದಕ್ಕೆ ಎಕ್ಸಾಂಪಲ್ಸ್ ಏನು. ವೆರಿ ಇಂಪಾರ್ಟೆಂಟ್ ಫಾರ್ CET ಲೆವೆಲ್ ಎಕ್ಸಾಮಿನೇಷನ್. ವಿಡಿಯೋನ ದಯವಿಟ್ಟು ಪಾಸ್ ಮಾಡಿ ಎಲ್ಲ ಕಲ್ತ್ಕೊಂಡು ಮುಂದಕ್ಕೆ ಹೋಗಿ. ಇನ್ ಎ ಕ್ಲೋಸ್ ಪ್ಯಾಕಿಂಗ್ ಆಫ್ ಕಾನ್ಸ್ಟೆಂಟ್ ಪಾರ್ಟಿಕಲ್ಸ್ ಸರ್ಟನ್ ಸ್ಪೇಸ್ ಲೆಫ್ಟ್ ಬಿಹೈಂಡ್. ಆ ಸ್ಪೇಸ್ ಏನಪ್ಪ ಅಂತೀವಿ, ವಾಯ್ಡ್ಸ್ ಅಂತೀವಿ. 2 ಥರ ವಾಯ್ಡ್ ಇದೆ. ಒಂದು ಟೆಟ್ರಾಹೈಡ್ರಲ್ ವಾಯ್ಡ್, ಇನ್ನೊಂದು ಆಕ್ಟಾಹೈಡ್ರಲ್ ವಾಯ್ಡ್. ನಂಬರ್ ಆಫ್ ಆಕ್ಟಾಹೈಡ್ರಲ್ ವಾಯ್ಡ್ ಪ್ರೆಸೆಂಟ್ ಇನ್ ಯೂನಿಟ್ ಸೆಲ್ n ಆದರೆ ಟೆಟ್ರಾಹೈಡ್ರಲ್ ವಾಯ್ಡ್ಸ್ ಎಷ್ಟಾಗಿರುತ್ತಪ್ಪ, 2n ಆಗಿರುತ್ತೆ. ಇನ್ನು ಪ್ಯಾಕಿಂಗ್ ಎಫಿಷಿಯನ್ಸಿ, total space occupied by the lattice point in the crystal structure is called as packing efficiency. FCCL ಆದರೆ 74% ಆಕ್ಯುಪೈ ಆಗಿರುತ್ತೆ, ಮಿಕ್ಕಿದ್ದು ವಾಯ್ಡ್. BCCL ಆದರೆ ನಿಯರ್ಲಿ 68%, ಮಿಕ್ಕಿದ್ದೆಲ್ಲ ಎಂಟಿ ಸ್ಪೇಸು. ಸಿಂಪಲ್ ಕ್ಯೂಬಿಕ್ ಸಿಸ್ಟಮ್ ಅಲ್ಲಾದರೆ 52.4% ಆಕ್ಯುಪೈ ಮಾಡುತ್ತೆ, ಮಿಕ್ಕಿದ್ದೆಲ್ಲ ವಾಯ್ಡ್. ಅಂಡ್ ಹೌ ಟು ಕ್ಯಾಲ್ಕುಲೇಟ್ ದ ಡೆನ್ಸಿಟಿ ಆಫ್ ಆನ್ ಯೂನಿಟ್ ಸೆಲ್ ಅಂದರೆ ಇಗಳಪ್ಪ, this is the formula: density is equal to effective number of atoms per unit cell mass divided by Avogadro number into a cube. Next ಬಂದು crystal defects. Crystal defects ಅಲ್ಲಿ there are 2 types: point defects and line defects. ನಾವು point defects ಬಗ್ಗೆ ಮಾತ್ರ ಓದಿಸ್ತೀವಿ. ಇದನ್ನ ಮತ್ತೆ 3 ಥರ ಓದಿಸ್ತೀನಿ: ಸ್ಟಾಕ್ಯೋಮೆಟ್ರಿಕ್ ಡಿಫೆಕ್ಟ್, ಇಂಪ್ಯೂರಿಟಿ ಡಿಫೆಕ್ಟ್ ಅಂಡ್ ನಾನ್ ಸ್ಟಾಕ್ಯೋಮೆಟ್ರಿಕ್ ಡಿಫೆಕ್ಟ್. ಸ್ಟಾಕ್ಯೋಮೆಟ್ರಿಕ್ ಡಿಫೆಕ್ಟ್ ಅಂದರೆ ಮಿಸ್ಪ್ಲೇಸ್ಮೆಂಟ್ ಆಫ್ ಈಕ್ವಲ್ ನಂಬರ್ ಆಫ್ ಕ್ಯಾಟಯನ್ಸ್ ಅಂಡ್ ಆನಯನ್ಸ್, ಹೈ ಕೋಆರ್ಡಿನೇಷನ್ ನಂಬರ್ ಇರಬೇಕು, ಮತ್ತು ಡೆನ್ಸಿಟಿ ಆಫ್ ದ ಕ್ರಿಸ್ಟಲ್ ಕಡಿಮೆ ಆಗುತ್ತೆ. ಫ್ರೆಂಕಲ್ ಡಿಫೆಕ್ಟ್ ಅಲ್ಲಿ ಡಿಸ್ಪ್ಲೇಸ್ಮೆಂಟ್ ಆಫ್ ಕ್ಯಾಟನ್ ಫ್ರಮ್ ಇಟ್ಸ್ ಲ್ಯಾಟಿಸ್ ಪಾಯಿಂಟ್ ಅಂಡ್ ಗೆಟ್ ಆಕ್ಯುಪೈಡ್ ಇನ್ ದ ಇಂಟರ್ಸ್ಟೇಷಿಯಲ್ ವಾಯ್ಡ್. ಕೋಆರ್ಡಿನೇಷನ್ ನಂಬರ್ ಲೋ ಇರಬೇಕು ಮತ್ತು ಡೆನ್ಸಿಟಿ ಆಫ್ ದ ಕ್ರಿಸ್ಟಲ್ ಯಾವುದೇ ಕಾರಣಕ್ಕೂ ಚೇಂಜ್ ಆಗೋದಿಲ್ಲ. ನಾನ್ ಸ್ಟಾಕ್ಯೋಮೆಟ್ರಲ್ ಡಿಫೆಕ್ಟ್ ಅಲ್ಲಿ ಫಸ್ಟ್ ಒನ್ ಬಂದು ಮೆಟಲ್ ಎಕ್ಸೆಸ್ ಡಿಫೆಕ್ಟ್ ಡ್ಯೂ ಟು ಆನಯಾನ್ ವೇಕೆನ್ಸಿ. ಆನಯನು ತನ್ನ ಜಾಗನ ಬಿಟ್ಬಿಟ್ಟು ಆಚೆ ಹೊರಟೋಗುತ್ತೆ, ಕ್ರಿಯೇಟಿಂಗ್ ದ ಎಂಟಿ ಸ್ಪೇಸ್. ಈ ಎಂಟಿ ಸ್ಪೇಸ್ನ ಎಲೆಕ್ಟ್ರಾನು ಟ್ರ್ಯಾಪ್ ಮಾಡ್ಕೊಂಡ್ಬಿಡುತ್ತೆ. ಆ ಎಂಟಿ ಸ್ಪೇಸು ಎಲೆಕ್ಟ್ರಾನ್ ಟ್ರ್ಯಾಪ್ ಮಾಡುತ್ತೆ. ಅದಕ್ಕೆ ನಾವೇನಪ್ಪ ಅಂತೀವಿ, ಎಫ್ ಸೆಂಟರ್. ಇದರಿಂದ ಸಾಲ್ಟ್ಗೆ ಕಲರ್ ಫಾರ್ಮೇಷನ್ ಸಿಗುತ್ತೆ. ಎರಡನೇದು ಬಂದು ಮೆಟಲ್ ಎಕ್ಸೆಸ್ ಡಿಫೆಕ್ಟ್ ಡ್ಯೂ ಟು ಎಕ್ಸ್ಟ್ರಾ ಕ್ಯಾಟಯಾನ್. ಎಕ್ಸ್ಟ್ರಾ ಕ್ಯಾಟಯನ್ ಎಲ್ಲಿರುತ್ತಪ್ಪ ಅಂದರೆ
ಇಂಟರ್ಸ್ಟೇಷಿಯಸ್ ಸ್ಪೇಸ್ ಅಲ್ಲಿ ಇರುತ್ತೆ. ಟು ಮೇಂಟೈನ್ ದ ಎಲೆಕ್ಟ್ರಿಕಲ್ ನ್ಯೂಟ್ರಾಲಿಟಿ ಈಕ್ವಲ್ ನಂಬರ್ ಆಫ್ ಎಲೆಕ್ಟ್ರಾನ್ಸ್ ಗೆಟ್ ಆಕ್ಯುಪೈಡ್ ಇನ್ ದ ಅದರ್ ವಾಯ್ಡ್ಸ್. ನೆಕ್ಸ್ಟ್ ಬಂದು ಮಕ್ಕಳೇ ಮೆಟಲ್ ಡಿಫಿಷಿಯನ್ಸಿ ಡಿಫೆಕ್ಟ್. ಈ ಡಿಫೆಕ್ಟ್ ಯಾವ ಗ್ರೂಪ್ ಆಫ್ ಎಲಿಮೆಂಟ್ಸ್ ತೋರಿಸ್ತವೆ ಅಂದರೆ ಟ್ರಾನ್ಸಿಷನ್ ಎಲಿಮೆಂಟ್ಸ್. ಯಾಕೆ ನೋಡಿ, ಇಲ್ಲೊಂದು ಪಾಸಿಟಿವ್ ಚಾರ್ಜು ಮಿಸ್ಪ್ಲೇಸ್ ಆಗಿದೆ. ಈ ಎಲೆಕ್ಟ್ರಿಕಲ್ ನ್ಯೂಟ್ರಾಲಿಟಿನ ಮೇಂಟೈನ್ ಮಾಡಬೇಕು ಅಂದರೆ ಅದ್ರ ಪಕ್ಕದ್ದು ಅಂದರೆ ಅಡ್ಜಸೆಂಟ್ ನಿಯರ್ ಬೈ ಇರೋ ಕ್ಯಾಟನಲ್ಲಿ ಪಾಸಿಟಿವ್ ಚಾರ್ಜ್ ಜಾಸ್ತಿ ಇದೆ. ಕಮಿಂಗ್ ಟು ಎಲೆಕ್ಟ್ರಿಕಲ್ ಪ್ರಾಪರ್ಟೀಸ್ ಆಫ್ ಮೆಟಲ್, ಇದನ್ನು ನಾವು ಬ್ಯಾಂಡ್ ಥಿಯರಿ ಪ್ರಕಾರ ಹೇಳ್ತೀವಿ. ಕಂಡಕ್ಟರ್ಸ್ ಅಂದ್ರೇನು, ಸೆಮಿ ಕಂಡಕ್ಟರ್ಸ್ ಅಂದ್ರೇನು, ಇನ್ಸುಲೇಟರ್ಸ್ ಅಂದ್ರೇನು, ಅದರ ರೇಂಜ್ ಏನು ನಾನು ಇಲ್ಲಿ ಕೊಟ್ಟಿದ್ದೀನಿ ಮಕ್ಕಳೇ. ಇದು ಬಂದು ವೇಲೆನ್ಸ್ ಬ್ಯಾಂಡ್, ಇದು ಬಂದು ಕಂಡಕ್ಷನ್ ಬ್ಯಾಂಡ್. ಮೆಟಲಲ್ಲಿ ವೇಲೆನ್ಸ್ ಬ್ಯಾಂಡು ಕಂಡಕ್ಷನ್ ಬ್ಯಾಂಡು ಒಂದಕ್ಕೊಂದು ಓವರ್ಲ್ಯಾಪ್ ಆಗಿರುತ್ತೆ, ಈ ಎಲೆಕ್ಟ್ರಾನ್ಸ್ ಈಸಿಯಾಗಿ ಹೊರಟೋಗುತ್ತೆ. ಸೆಮಿ ಕಂಡಕ್ಟರ್ಸಲ್ಲಿ ದರ್ ಇಸ್ ಅ ಸ್ಮಾಲ್ ಎನರ್ಜಿ ಗ್ಯಾಪ್ ಬಿಟ್ವೀನ್ ವೇಲೆನ್ಸ್ ಬಾಂಡ್ ಆ್ಯಂಡ್ ಕಂಡಕ್ಷನ್ ಬ್ಯಾಂಡ್ ಡ್ಯೂ ಟು ಸಮ್ ಎಲೆಕ್ಟ್ರಾನ್ ಗೆಟ್ ಲಾಸ್ಟ್. ಎನರ್ಜಿ ಕ್ಯಾರಿ ಮಾಡೋ ಸಮ್ ಎಲೆಕ್ಟ್ರಾನ್ಸ್ ಜಂಪ್ ಆಚೆ ಹೊರಟೋಗಿರ್ತವೆ. ಇನ್ಸುಲೇಟರ್ಸ್ ಅಲ್ಲಿ ಯಾವುದೇ ಕಾರಣಕ್ಕಾಗಲಿ ಎಲೆಕ್ಟ್ರಾನ್ ವೇಲೆನ್ಸ್ ಪಾಯಿಂಟಿಂದ ಕಂಡಕ್ಷನ್ ಬ್ಯಾಂಡ್ಗೆ ಹೋಗೋದಿಲ್ಲ. ಸೊ ದಿಸ್ ಈಸ್ ದ ಇನ್ಫಾರ್ಮೇಷನ್ ಅಬೌಟ್ ಮ್ಯಾಗ್ನೆಟಿಕ್ ಪ್ರಾಪರ್ಟೀಸ್ ಆಫ್ ಸಾಲಿಡ್ಸ್. ಸಾಲಿಡ್ಸ್ ಅಲ್ಲಿ ಮ್ಯಾಗ್ನೆಟಿಕ್ ಪ್ರಾಪರ್ಟೀಸ್ ಐದು ಥರ ಇದೆ. ಫಸ್ಟ್ ಡಯಾಮ್ಯಾಗ್ನೆಟಿಕ್, ವಿಚ್ ಇಸ್ ನಾಟ್ ಅಟ್ರಾಕ್ಟೆಡ್ ಬೈ ದ ಮ್ಯಾಗ್ನೆಟಿಕ್ ಫೀಲ್ಡ್. ಅಟ್ರಾಕ್ಟೆಡ್ ಬೈ ದ ಮ್ಯಾಗ್ನೆಟಿಕ್ ಫೀಲ್ಡ್ ಅಥವಾ ಇಟ್ ಆಕ್ಟ್ಸ್ ಎಸ್ ಎ ಮ್ಯಾಗ್ನೆಟ್ ಓನ್ಲಿ ಇನ್ ಪ್ರೆಸೆನ್ಸ್ ಆಫ್ ಎಕ್ಸ್ಟರ್ನಲ್ ಮ್ಯಾಗ್ನೆಟ್. It acts as a magnet in the presence of external field. As soon as the field is removed, it also acts as a magnet. ಮತ್ತೆ ಅದಾಗ ಮ್ಯಾಗ್ನೆಟ್ ಆಗಿ ಆಕ್ಟ್ ಮಾಡುತ್ತೆ. ಆಂಟಿ ಫೆರ್ರೋ ಮ್ಯಾಗ್ನೆಟಿಕ್ ಸಬ್ಸ್ಟೆನ್ಸ್ ಅಲ್ಲಿ ಈ ಒಂದು ಅನ್ಪೇಯ್ಡ್ ಎಲೆಕ್ಟ್ರಾನ್ಸ್ ಇದ್ರೂ ಸತ ಈಕ್ವಲ್ ನಂಬರ್ ಆಫ್ ಪ್ಲಸ್ ಆಫ್ ಮೈನಸ್ ಆಫ್ ಸ್ಪಿನ್ಸ್ ಇರೋದ್ರಿಂದ ಇಟ್ ಪೊಸೆಸ್ ಝೀರೋ ಮ್ಯಾಗ್ನೆಟಿಕ್ ಮೊಮೆಂಟಮ್. ಅದ್ರ ಝೀರೋ ಮ್ಯಾಗ್ನೆಟಿಕ್ ಮೊಮೆಂಟಮ್ ಬರುತ್ತೆ, ಅಂದರೆ ಡಯಾಮ್ಯಾಗ್ನೆಟಿಕ್ ಇನ್ ನೇಚರು. ಫೆರ್ರಿ ಮ್ಯಾಗ್ನೆಟಿಕ್ ಮೆಟೀರಿಯಲ್ಸು ಸತ ಅನ್ಈಕ್ವಲ್ ಡಿಸ್ಟ್ರಿಬ್ಯೂಷನ್ ಆಫ್ ಪ್ಲಸ್ ಆಫ್ ಅಂಡ್ ಮೈನಸ್ ಆಫ್ ಇರೋದ್ರಿಂದ, ಪ್ಲಸ್ ಆಫ್ ಅಂಡ್ ಮೈನಸ್ ಆಫ್ ಇರೋದ್ರಿಂದ ಇಟ್ ಆಕ್ಟ್ಸ್ ಆಸ್ ಎ ಫೆರ್ರಿ ಮ್ಯಾಗ್ನೆಟಿಕ್ ಸಬ್ಸ್ಟೆನ್ಸ್. ಓಕೆ ಮಕ್ಕಳೇ, ಇಷ್ಟೊತ್ತು ನಾನು ನಿಮಗೆ ಕಾನ್ಸೆಪ್ಟ್ಸ್ನ ಆದಷ್ಟು ಹೇಳ್ಕೊಟ್ಟಿದ್ದೀನಿ. ಇನ್ನು ನೀವು ಕಾನ್ಸೆಪ್ಟ್ಸ್ನ ಕ್ಲಾರಿಟಿಯಾಗಿ ಕಲೀಲೇಬೇಕು ಅಂದರೆ ಪ್ಲೀಸ್ ಫಾಲೋ ದ NCERT ಪಬ್ಲಿಕೇಶನ್ ಬುಕ್, ಆಯಿತಾ? ಕಮಿಂಗ್ ಟು ದ ಕ್ವಶನ್ಸ್, ವಿಚ್ ಆಫ್ ದ ಫಾಲೋಯಿಂಗ್ ಇಸ್ ಎ ನೆಟ್ವರ್ಕ್ ಸಾಲಿಡ್? ಅಯೋಡಿನ್ ಬಂದು ಮಾಲಿಕ್ಯುಲರ್ ಸಾಲಿಡ್, ಸೋಡಿಯಂ ಕ್ಲೋರೈಡ್ ಬಂದು ಅಯಾನಿಕ್ ಸಾಲಿಡ್, ALN ಅಲ್ಯೂಮಿನಿಯಂ ನೈಟ್ರೈಡ್ ಬಂದು ನೆಟ್ವರ್ಕ್ ಕ್ರಿಸ್ಟಲೈನ್ ಸಾಲಿಡ್. ಕ್ವಶನ್ ತುಂಬ ಈಸಿ. ದ ನಂಬರ್ ಆಫ್ ಆಟಮ್ಸ್ ಇನ್ 2.4 grams ಆಫ್ BCC. BCC ಅಲ್ಲಿ Z ಎಫೆಕ್ಟಿವ್ ಬಂದು 2 ಮಕ್ಕಳೇ, ವಿತ್ ಎಡ್ಜ್ ಲೆಂತ್ 200 ಪಿಕೋಮೀಟರ್. ನಮಗೆ ಗೊತ್ತು 1 ಪಿಕೋಮೀಟರ್ ಇಸ್ ಈಕ್ವಲ್ ಟು 10 to the power of minus 10 ಸೆಂಟಿಮೀಟರ್. ಹಾಗಾದರೆ 200 ಪಿಕೋಮೀಟರ್ ಇಸ್ ಈಕ್ವಲ್ ಟು 200 ಇಂಟು 10 to the power of minus 10 ಸೆಂಟಿಮೀಟರ್ ಕನ್ವರ್ಟ್ ಮಾಡಿದ್ದೀನಿ. ಡೆನ್ಸಿಟಿ ಕೊಟ್ಟಾನೆ. ಡೆನ್ಸಿಟಿ ಇಸ್ ಈಕ್ವಲ್ ಟು Z ಎಫೆಕ್ಟಿವ್ ಇಂಟು ಗಿವನ್ ಮಾಸ್ ಡಿವೈಡೆಡ್ ಬೈ ಅವಗ್ಯಾಡ್ರೋ ನಂಬರ್ ಅನ್ನೋ ಬದಲು ನಂಬರ್ ಆಫ್ ಆಟಮ್ಸ್ ಅಂತ ಬರ್ಕೊತೀನಿ ಇಂಟು A³. ಡೆನ್ಸಿಟಿ ಎಷ್ಟು ಕೊಟ್ಟಿದ್ದಾನೆ ಮಕ್ಕಳೇ? ನಮಗೆ 10 ಕೊಟ್ಟಿದ್ದಾನೆ. ನಾನು ಕಂಡುಹಿಡಬೇಕಾದ್ರೇನು N. ದೇರ್ಫಾರ್ N ಇಸ್ ಈಕ್ವಲ್ ಟು 2 ಇಂಟು 2.4 ಡಿವೈಡೆಡ್ ಬೈ ಡೆನ್ಸಿಟಿ ಬಂದು ಎಷ್ಟಿದೆ? 10 ಇಂಟು 200 ಇಂಟು 200 ಇಂಟು 200 ಇಂಟು 10 to the power of minus 10 ಹೋಲ್ ಕ್ಯೂಬ್ ಅಂತ ಬರೀತೀನಿ. Therefore N is equal to 2 into 2.4 ಅಂದರೆ 4.8 ಡಿವೈಡೆಡ್ ಬೈ, ನೋಡಪ್ಪ, 2 2s are 4, 4 2s are 8. ಅಲ್ಲಿಗೆ ನಾನು ಏನು ಬರಿಬೋದು? ಇದು 8 ಇಂಟು 2 ಪ್ಲಸ್ 2 ಪ್ಲಸ್ 2 6, 6 ಪ್ಲಸ್ 1 7, 10 to the power of 7 ಇಂಟು 10 to the power of minus 30, which is almost equal to 0.6 ಇಂಟು 10 to the power of 23 ಬರುತ್ತೆ. ಅಥವಾ ನಾನು ಇದು ನಿಂಗೂ ಬರಿತೀನಿ 6.0 ಇಂಟು 10 to the power of 22 ಆಟಮ್ಸ್. ಸೊ ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್. ನೋಡಿ, 60 ಸೆಕೆಂಡ್ಸಲ್ಲಿ ಕೊಟ್ಟಿರೋ ಪ್ರಾಬ್ಲಮ್ನ ಆದಷ್ಟು ಬೇಗ ನಾವು ಸಾಲ್ವ್ ಮಾಡಬೇಕು. ಇನ್ ಫೇಸ್ ಸೆಂಟರ್ಡ್ ಕ್ಯೂಬಿಕ್ ಸಿಸ್ಟಮ್ ದ ಯೂನಿಟ್ ಸೆಲ್ ಈಸ್ ಶೇರ್ಡ್ ಈಕ್ವಲಿ ಬೈ ಹೌ ಮೆನಿ ನಂಬರ್ ಆಫ್ ಯೂನಿಟ್ ಸೆಲ್? ನೋಡಪ್ಪ, ಫೇಸ್ ಸೆಂಟ್ರಲ್ಲಿ ಎಷ್ಟು ಫೇಸಸ್ ಇದೆ ಅಂತ ಹುಡುಕಿ. ಎಷ್ಟಿದೆ? 1 ಶೇರ್ಡ್ ಬೈ ಇಲ್ಲಿಂದ 1 ಯೂನಿಟ್ ಸೆಲ್ಲು, 2 ಇನ್ನೊಂದು ಯೂನಿಟ್ ಸೆಲ್ಲು, 3 ಇದೊಂದು ಯೂನಿಟ್ ಸೆಲ್ಲು, 4 ಇದೊಂದು ಯೂನಿಟ್ ಸೆಲ್ಲು, 5 ಈ ಕಡೆಯಿಂದೊಂದು ಆ ಕಡೆಯಿಂದ 6, ಟೋಟಲ್ 6 ಯೂನಿಟ್ ಸೆಲ್. ಎಡ್ಜ್ ಲೆಂತ್ ಆಫ್ ದ ಕ್ಯೂಬ್ ಈಸ್ 300 ಪಿಕೋಮೀಟರ್. ವಾಟ್ ವಿಲ್ ಬಿ ಇಟ್ಸ್ ಬಾಡಿ ಡಯಾಗನಲ್ ಅಂತ ಕೇಳಿದಾನೆ. ಇದಕ್ಕೊಂದು ಈಕ್ವೇಶನ್ ಇದೆ. 4r ಇಸ್ ಈಕ್ವಲ್ ಟು √3 ಇಂಟು ಎ. 4r ಅಂದ್ರೆ ಏನಪ್ಪ? ಬಾಡಿ ಡಯಾಗನಲ್. ಇದೇ ಬಾಡಿ ಡಯಾಗನಲ್, ಕರೆಕ್ಟಾ? ದಿಸ್ ಇಸ್ ಬಾಡಿ ಡಯಾಗನಲ್ ಇಸ್ ಈಕ್ವಲ್ ಟು √3 ಅಂದರೆ 1.73 ಇಂಟು ಎ ಕೊಟ್ಟವನು ಎಷ್ಟು? 300. ಇದು 2 ಅನ್ಕೊಂಡಿದ್ರೆ 3 2s are 6 ಅಂದರೆ ನಿಯರ್ಲಿ 600 ಆನ್ಸರ್ ಬರಬೇಕು. ಅಂದರೆ
600ಗಿಂತ ಕಡಿಮೆ ಬರಬೇಕು. ಯಾವ್ದು ಹತ್ರ ಇದೆ ನೋಡಿ, ಇದು ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ವಿಚ್ ಆಫ್ ದ ಫಾಲೋಯಿಂಗ್ is an insulator, not a conductor of electricity ಅಂದ್ರೆ insulator. Solid NaCl, because this Na plus and Cl minus ion get attracted by electrostatic force of attraction. ಆದ್ರಿಂದ ಅದು ಇನ್ಸುಲೇಟರ್ ಆಗಿ ಆಕ್ಟ್ ಮಾಡುತ್ತೆ. What is the simplest formula of the solid whose cubic unit cell has atom A at each corner? Therefore Z effective of A is equal to A in 8 into 1 by 8 ಅಲ್ವಾ ಮಕ್ಕಳೇ, 1 ಆಯಿತು. Atom B present at face center. Therefore Z effective of B is equal to ಎಷ್ಟು ಫೇಸ್ ಇದೆ ನಮ್ಮಲ್ಲಿ 6, contribution 1 by 2 is equal to 3. And C atom present at body center. Therefore Z effective of C is equal to 1. Therefore A, B, 3, C is the right answer. In a crystalline solid, atom X form FCC packing. Therefore Z effective is of X. ಎಕ್ಸ್ ಎಲ್ಲೆಲ್ಲಿರಬಹುದು ನನ್ನ ಪ್ರಕಾರ ಅಂದರೆ ಕಾರ್ನರಲ್ಲಿರುತ್ತೆ ಮತ್ತು ಫೇಸ್ ಸೆಂಟ್ರಲ್ ಇರುತ್ತೆ, ವಿಚ್ ಈಸ್ ಈಕ್ವಲ್ ಟು 4. ಹಾಗಾದರೆ ಝೆಡ್ ಎಫೆಕ್ಟಿವ್ ಆಫ್ ವೈ ಕಂಡಿಡಿರಿ. ಹೆಂಗೆ ಕಂಡಿಡ್ತೀವಿ ಅಂದರೆ ಆಕ್ಟಾಹೈಡ್ರಲ್ ವಾಯ್ಡ್ಸ್ ಬಂದು ಏನಾಗುತ್ತೆ ಈಗ 4 ಆಯಿತು. ದೇರ್ ಫಾರ್ ಝೆಡ್ ಎಫೆಕ್ಟಿವ್ ಆಫ್ ವೈ ಈಸ್ ಈಕ್ವಲ್ ಟು 4. ಯಾಕೆ ವೈ ಆಕ್ಯುಪೈಸ್ ಆಲ್ ಆಕ್ಟಾಹೈಡ್ರಲ್ ವಾಯ್ಡ್ಸ್ ಅಂತ ಹೇಳಿದ್ದಾನೆ. ಇಫ್ ಆಲ್ ದ ಆಟಮ್ಸ್ ಅಲಾಂಗ್ ಒನ್ ಬಾಡಿ ಡಯಾಗನಲ್ಸ್ ಆರ್ ರಿಮೂವ್ಡ್. ಬಾಡಿ ಡಯಾಗನಲ್ ಬರೀಬೇಕು ಮಕ್ಕಳೇ ಫಸ್ಟು. ಇದು ಕ್ಯೂಬು ಆಯಿತಾ, ಇಲ್ಲೊಂದು ಸೆಂಟ್ರಲ್ ಒಂದು ತೆಗಿಬೇಕು, ಕಾರ್ನರ್ಲ್ ಒಂದು ತೆಗಿಬೇಕು. ಅಂದರೆ ಕಾರ್ನರ್ಲ್ 2 ಹೋಗ್ತವೆ, ಸೆಂಟ್ರಲ್ 1 ಹೋಗ್ತವೆ. ಆದರೆ ಕಾರ್ನರಲ್ಲಿ 2 ಹೋಯ್ತು, ಫೇಸ್ ಸೆಂಟ್ರಲ್ ಏನೂ ಎಫೆಕ್ಟ್ ಆಗಲಿಲ್ಲ. ಕರೆಕ್ಟ್. ಆದರೆ ಝೆಡ್ ಎಫೆಕ್ಟಿವ್ ಆಫ್ ಎಕ್ಸ್, ಟೋಟಲ್ ನಂಬರ್ ಆಫ್ ಆಟಮ್ಸ್ ಎಷ್ಟಿದೆ 4 ಮೈನಸ್ ಎಷ್ಟು ಆಟಮ್ಸ್ ತೆಗೆದ್ವಿ 2 ಇಂಟು ವಾಟ್ ಈಸ್ ದ ಕಾಂಟ್ರಿಬ್ಯೂಷನ್ 1 by 8. ಸೊ ಇದ್ರ ವ್ಯಾಲ್ಯೂ ಏನಾಗುತ್ತೆ ಮಕ್ಕಳೇ 15/4. ಬಾಡಿ ಡಯಾಗನಲ್ ಆರ್ ರಿಮೂವ್ಡ್. ಬಾಡಿ ಡಯಾಗನಲ್ ಮತ್ತು ಸೆಂಟ್ರಲ್ ಇರೋದು ಯಾವುದಕ್ಕೆ ಸೇರ್ಕೊಳ್ಳುತ್ತೆ ಅನ್ನೋದು ಕ್ವಶನ್ ಆಯಿತು. ಈ ಆಕ್ಟಾಹೈಡ್ರಲ್ ವಾಯ್ಡ್ಸ್ ಎಲ್ಲೆಲ್ಲಿ ಇರ್ತಾವಪ್ಪ ಕೊಟ್ಟರು ಇದರಲ್ಲಿ. ದೇ ಆರ್ ಪ್ರೆಸೆಂಟ್ ಅಟ್ ಸೆಂಟರ್ ಆಸ್ ವೆಲ್ ಆಸ್ ಎಡ್ಜ್ ಸೆಂಟರ್. ಬಾಡಿ ಸೆಂಟರ್ ಮತ್ತು ಎಡ್ಜ್ ಸೆಂಟರಲ್ಲಿ ಆಕ್ಟಾಹೈಡ್ರಲ್ ವಾಯ್ಡ್ಸು ಪ್ಲೇಸ್ ಆಗಿರುತ್ತೆ. ಎಡ್ಜ್ ಸೆಂಟರು ನೋ ಎಫೆಕ್ಟು, ಯಾಕಂದರೆ ಎಡ್ಜ್ ಸೆಂಟ್ರಲ್ಲಿರೋ ಯಾವುದೇ ಆಟಮ್ಸ್ನ ನಾನು ರಿಮೂವ್ ಮಾಡಿಲ್ಲ, ಬಟ್ ಸೆಂಟರಲ್ಲಿರೋದು ಒಂದು ಆಟಮ್ನ ರಿಮೂವ್ ಮಾಡಿದ್ದೀನಿ. Therefore Z effective of Y is equal to, out of 4 atoms 1 atom is removed, that is equal to 3. Therefore simplest form X is to Y is equal to 15/4 is to 3. ಅಥವಾ ಇದನ್ನು ಹಿಂಗೂ ಬರ್ಕೊತೀನಿ, 15 is to 4 3 is 12, or we can also represent it as X 5 Y 4. So option C is the right answer. Okay ಮಕ್ಕಳೇ, ದಿಸ್ ಕಂಪ್ಲೀಟ್ಸ್ ದ ಕಾನ್ಸೆಪ್ಟ್ ಆಫ್ ಸಾಲಿಡ್ ಸ್ಟೇಟ್. ನನ್ನ ಪ್ರಕಾರ ನಿಮಗೆ ನನ್ನ ಕ್ಲಾಸ್ ನೀಟಾಗಿ ಅರ್ಥ ಆಗಿದೆ ಅಂದ್ಕೊತೀನಿ. ಇಫ್ ಯು ವಾಂಟ್ ಟು ಗೆಟ್ ಮೋರ್ ಮಾರ್ಕ್ಸ್, ಕ್ಲಾರಿಟಿ ಜಾಸ್ತಿ ಬೇಕು ಸಿನಾಪ್ಸಿಸ್ ಪಾರ್ಟಲ್ಲಿ ಅಂದರೆ ದಯವಿಟ್ಟು NCERT ಪಬ್ಲಿಕೇಶನ್ನ ಫಾಲೋ ಮಾಡಿ. ಥ್ಯಾಂಕ್ ಯು ಆ್ಯಂಡ್ ಹ್ಯಾವ್ ಎ ನೈಸ್ ಡೇ.